ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಟೀಮ್ ಡೇವಿಡ್ ಆಡಿದಂತಹ ಅದ್ಭುತ ಇನ್ನಿಂಗ್ಸ್ ನಿಂದಾಗಿ ನಮ್ಮ RCB ತಂಡ 250 ರನ್ ಆದ್ರೆ ಹೊಡಿತಾರೆ CSK ವಿರುದ್ಧ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಟೀಮ್ ಡೇವಿಡ್ ಅವರಿಗೆ ಆದ್ರೆ ಸಿಗುತ್ತೆ. ಇನ್ನು ಈ ಪಂದ್ಯ ಶ್ರೇಷ್ಠ ಪಡೆದುಕೊಳ್ಳುವಾಗ ಮಾತನಾಡಿದಂತ ಟೀಮ್ ಡೇವಿಡ್ ಅವರು ವಿರಾಟ್ ಬಗ್ಗೆ RCB ಬಗ್ಗೆ ಅಚ್ಚರಿಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಮತ್ತು ಈ ಹೇಳಿಕೆ ಕಂಡು ಇಡೀ RCB ಅಭಿಮಾನಿಗಳೇ ಆದ್ರೆ ಕ್ಲಾಪ್ಸ್ ಹಾಕಿದ್ದಾರೆ. ಅಷ್ಟಕ್ಕೂ ಟೀಮ್ ಡೇವಿಡ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ನಮ್ಮ RCB ಬಗ್ಗೆ ಮತ್ತು ವಿರಾಟ್ ಕೊಹ್ಲಿಯ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ RCB ತಂಡ ಬಂದ್ಬಿಟ್ಟು CSK ವಿರುದ್ಧ ಅಮೋಘ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಹೇಳ್ಬೇಕಂತಂದ್ರೆ ಈ ಪಂದ್ಯದ ಬಗ್ಗೆ ಮಾತಾಡಕ್ಕೆ ಆಗೋದಿಲ್ಲ, ಆ ರೇಂಜ್ ಗಾದ್ರೆ ನಮ್ಮ RCB ತಂಡ ಇವತ್ತು ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಗೆದ್ದು ಬೇಗಿದೆ. ಇನ್ನು ನಮ್ಮ RCB ತಂಡ ಈ ವರ್ಷ ಮತ್ತೊಮ್ಮೆ ಟ್ರೋಫಿ ಗೆಲ್ಲುತ್ತೆ ಅನ್ನೋ ಮತ್ತೊಮ್ಮೆ ಉತ್ಸಾಹ ಆದ್ರೆ ಮೂಡಿಸುತ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಎಲ್ಲ ಅಭಿಮಾನಿಗಳಲ್ಲಿ. ಹೌದು ಸ್ನೇಹಿತರೆ, ಆ ರೇಂಜ್ಗೆ ಈ ಬಾರಿಯ ಮತ್ತೊಮ್ಮೆ ನಮ್ಮ RCB ಆಟಗಾರರು ಪ್ರದರ್ಶನ ಆದ್ರೆ ಕೊಡ್ತಾ ಇದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ RCB ತಂಡ 250 ರನ್ ಆದ್ರೆ ಹೊಡಿತಾರೆ 3 ವಿಕೆಟ್ ಕಳ್ಕೊಂಡು. ಫಿಲ್ ಸಾಲ್ಟ್ 46 ರನ್, ವಿರಾಟ್ ಕೊಹ್ಲಿ 28 ರನ್, ಪಡಿಕಲ್ 50 ರನ್, ರಜತ್ ಪಾಟಿದಾರ್ 48 ರನ್ ಆದ್ರೆ ಗೇಮ್ ಚೇಂಜರ್ ಅಂತಂದ್ರೆ ಟೀಮ್ ಡೇವಿಡ್. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಯಾರಾದ್ರೂ ಗೇಮ್ ಚೇಂಜರ್ ಇದ್ದಾರೆ ಅಂತಂದ್ರೆ ಅದು ಟೀಮ್ ಡೇವಿಡ್ ಮಾತ್ರ. ಕೇವಲ 25 ಬಾಲ್ಗಳಲ್ಲಿ 70 ರನ್ ಆದ್ರೆ ಹೊಡಿತಾರೆ, 8 6 3 4 280 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್. ಇನ್ನು ಟೀಮ್ ಡೇವಿಡ್ ಆಡಿದಂತಹ ಒಂದು ಇನ್ನಿಂಗ್ಸ್ ಇಂದಾಗಿ ಎಲ್ಲ CSK ಬೌಲರ್ಸ್ ಗಳು ಧ್ವಂಸವಾದರು, ಪುಡಿ ಆದರ ಅಂತಾನೆ ಹೇಳ್ಬಹುದು. ಆ ರೇಂಜ್ ಗೆ ಬ್ಯಾಟಿಂಗ್ ಆಡ್ತಾರೆ ಟೀಮ್ ಡೇವಿಡ್. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ RCB ತಂಡ ಮೊದಲು ಬ್ಯಾಟಿಂಗ್ ಮಾಡಿ 250 ರನ್ ಆದ್ರೆ ಹೊಡಿತಾರೆ. ಆನಂತರ ಚೇಸಿಂಗ್ ಗೆ ಬಂದಂತ CSK ತಂಡ 251 ಚೇಸಿಂಗ್ ಗೆ ಬಂದಂತ CSK ಪರ ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನವನ್ನು ಕೊಡ್ಲಿಲ್ಲ. ಅಂತೂ ಇಂತೂ CSK ತಂಡ ಬಂದ್ಬಿಟ್ಟು 207 ರನ್ ಗಳಿಗೆ ಆಲ್ಔಟ್ ಕೂಡ ಆಗುತ್ತೆ. ಒಟ್ನಲ್ಲಿ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಟೀಮ್ ಡೇವಿಡ್ ಆದ್ರೆ ಸಿಗುತ್ತೆ. ಇನ್ನು ಈ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆದುಕೊಳ್ಳುವಾಗ ಮತ್ತು ಮಾತನಾಡಿದಂತ ಟೀಮ್ ಡೇವಿಡ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ ಈ ರೀತಿ ಆದ್ರೆ ಹೇಳಿದ್ದಾರೆ. ಮೊದಲು RCB ಅಭಿಮಾನಿಗಳ ಬಗ್ಗೆ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ನಾನು ಮೊದಲು ಮುಂಬೈ ಫ್ರಾಂಚೈಸಿಗೆ ಆದ್ರೆ ಆಡ್ತಾ ಇದ್ದೆ, ಅಲ್ಲೂ ಕೂಡ ಒಂದು ಒಳ್ಳೆ ಫ್ಯಾನ್ ಬೇಸ್ ಆದ್ರೆ ಇತ್ತು. ಆದ್ರೆ ಇಲ್ಲಿ RCBಗೆ ನಾನು ಆಡ್ತಾ ಇದ್ದೀನಿ ಅಂತಂದ್ರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂತಂದ್ರೆ ಮುಂಬೈಗೆ ಹೋಲಿಸಿಕೊಂಡ್ರೆ RCB ಅಭಿಮಾನಿಗಳು ತುಂಬಾನೇ ಲಾಯಲಿಟಿ ಆದ್ರೆ ತೋರಿಸ್ತಾ ಇದ್ದಾರೆ. ನಾನು ಪ್ರತಿ ಒಂದು 6 ಹೊಡೆದಾಗ ಎದ್ದು ನಿಂತು ಕ್ಲಾಪ್ಸ್ ಆದ್ರೆ ಹೊಡಿತಾ ಇದ್ರು ಮತ್ತು ನನಗೆ ಇನ್ನೂ ಕೂಡ ಉತ್ಸಾಹ ಆದ್ರೆ ಹೆಚ್ಚಾಗ್ತಾ ಇತ್ತು ಮತ್ತು ನನಗೂ ಕೂಡ ಇನ್ನೂ ಹೆಚ್ಚು 6 ಹೊಡಿಬೇಕಂತ ಅನಿಸ್ತಾ ಇತ್ತು. ಗ್ರೌಂಡ್ ನಲ್ಲಿ ಪ್ರೇಕ್ಷಕರು ಆಡ್ತಿದ್ರು, ನಾನ್ ಆಡ್ತಿದ್ನೋ ಒಂದು ಗೊತ್ತಾಯ್ತಾ ಇರ್ಲಿಲ್ಲ. ಮತ್ತು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನನಗೆ RCB ಅಭಿಮಾನಿಗಳಂದ್ರೆ ತುಂಬಾನೇ ಇಷ್ಟ ಆಗಿದ್ದಾರೆ. ಇನ್ನು ಎಷ್ಟು ವರ್ಷ ಬೇಕಾದ್ರೂ ನಾನು IPL ಆಡಿದ್ರು ಕೂಡ ನಾನು RCBಗೆ ಆಡುತ್ತೇನೆ ಮತ್ತು ಅದು ನನ್ನ ಒಂದು ದೊಡ್ಡ ಆಸೆ ಆಗಿದೆ ಅಂತಂದು ಟೀಮ್ ಡೇವಿಡ್ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬಹುದು. ಅನಂತರ ವಿರಾಟ್ ಕೊಹ್ಲಿ ಬಗ್ಗೆನೂ ಕೂಡ ಮಾತಾಡ್ತಾರೆ. ವಿರಾಟ್ ಕೊಹ್ಲಿಯ ಬಗ್ಗೆ ಈ ರೀತಿ ಆದ್ರೆ ಹೇಳ್ತಾರೆ, ನಮ್ಮಲ್ಲಿ ಇಂಥ ದಿಗ್ಗಜ ಆಟಗಾರ ಇರೋದು, ನಮ್ಮ ತಂಡದಲ್ಲಿ ಇರೋದು ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆ ಶುಭ ಸುದ್ದಿ. ಯಾಕಂತಂದ್ರೆ ವಿರಾಟ್ ಕೊಹ್ಲಿ ಅಂತ ಆಟಗಾರ ನಮ್ಮ ತಂಡದಲ್ಲಿ ಆಡ್ತಾ ಇದ್ದಾರೆ ಅಂತಂದ್ರೆ ಆ ಟೀಮ್ ನ ಬೇರೆ ತರನೇ ಆದ್ರೆ ಕಾಣುತ್ತೆ. ಯಾಕಂತಂದ್ರೆ ಫೀಲ್ಡಿಂಗ್ ನಲ್ಲೂ ಕೂಡ ಅದೇ ತರ ಒಳ್ಳೆ ಎನರ್ಜಿ ಆದ್ರೆ ತೋರಿಸ್ತಾರೆ ವಿರಾಟ್ ಕೊಹ್ಲಿ. ಇನ್ನು ಎಲ್ಲ ಪ್ರತಿಯೊಬ್ಬ ಆಟಗಾರನು ಕೂಡ ಉತ್ಸಾಹ ಆದ್ರೆ ಬರುತ್ತೆ ವಿರಾಟ್ ಕೊಹ್ಲಿ ಜೊತೆ ಆಡಲಿಕ್ಕೆ. ನನಗೂ ಕೂಡ ಇದೇ ರೀತಿ ಆದ್ರೆ ಆಗಿದೆ ಮತ್ತು ವಿರಾಟ್ ಕೊಹ್ಲಿ ಜೊತೆ ನಾನು ಆಡ್ತಾ ಇದ್ದೀನಿ ಅಂತಂದ್ರೆ ಬೇರೆ ತರನೇ ಆದ್ರೆ ಕಾಣುತ್ತೆ. ನಾನು ಈ ಬಾರಿ ಮತ್ತೊಮ್ಮೆ RCB ತಂಡವನ್ನು ಟ್ರೋಫಿ ಗೆಲ್ಲಲು ಎದುರಾದ್ರೆ ನೋಡುತ್ತಿದ್ದೇನೆ ಮತ್ತು ನನ್ನ ಕೈಲಾದಷ್ಟು ನಾನು ಎಷ್ಟು ರನ್ ಆಗುತ್ತೋ ಅಷ್ಟು ರನ್ ಆದ್ರೆ ಹೊಡಿತೇನೆ ಈ ಬಾರಿ RCB ತಂಡಕ್ಕೆ ಮತ್ತು ನನ್ನಿಂದ ಎಷ್ಟು RCB ತಂಡಕ್ಕೆ ಬ್ಯಾಟಿಂಗ್ ನಿಂದ ಕೊಡಲು ಅಷ್ಟು ನಾನು RCB ತಂಡದ ಪರವಾಗಿ ಆಡುತ್ತೇನೆ ಅಂತಂದು ಟೀಮ್ ಡೇವಿಡ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.